ಛೇ, ಆಫೀಸಲ್ಲಿ ಲೇಟ್ ಆಗಿಬಿಡ್ತು. ಬೇಗ ಹೋಗಬೇಕು, ಮೀಟಿಂಗ್ ಇದೆ. ಯಾವತ್ತೂ ಹಿಂಗಾಗಿದ್ದಿಲ್ಲ, ಇವತ್ತು ಯಾಕೆ ಇಷ್ಟು ನಿದ್ದೆಗೆ ಹೋಗ್ಬಿಟ್ಟಿದ್ನೇನು, ಎಚ್ಚರನೇ ಆಗಿಲ್ಲ. ಅಮ್ಮ, ಟಿಫನ್ ಆದರೂ ರೆಡಿ ಆಗಿತ್ತೋ ಇಲ್ಲ, ಆದರೆ ಮಾಡೋಕ್ಕೊನಿಲ್ಲ ಅಂದ್ರೆ ಇಲ್ಲ. ಅಯ್ಯೋ, ಟೈಮಲ್ಲಿ 10 ಗಂಟೆ ಆಗಿಬಿಡ್ತು. ಇವನು ಯಾಕೋ ಇವತ್ತು ಬೇಗ ಎದ್ದಿಲ್ಲ ಅನಿಸ್ತತಿ. ಇಷ್ಟೊತ್ತಿಗೆಲ್ಲ ಆಫೀಸಿಗೆ ಹೋಗಿರ್ತಿದ್ದ. ಸರಸ್ವತಿ, ಟಿಫನ್ ಎಲ್ಲ ರೆಡಿ ಆಗಿತ್ತಿಲ್ಲ? ಈಗ ಬರ್ತಾನೆ ನನ್ನ ಮಗ. ಮತ್ತು ಅರ್ಜೆಂಟ್ ಮಾಡ್ತಾನೆ ನೋಡಿ, ಎಲ್ಲ ಕರೆಕ್ಟ್ ಇರ್ಬೇಕು ಅವನಿಗೆ ಆಫೀಸ್ಗೆ ಹೋಗೋ ಟೈಮಿಗೆ. ಅಕ್ಕವ್ರೆ, ಇನ್ನೊಂದು 5 ನಿಮಿಷ ರೀ, ಸಿಟಿ ಬಂದುಬಿಟ್ರೆ ಆಗ್ಬಿಡ್ತೈತಿ. ಅಯ್ಯೋ ತಾಯಿ, ಇನ್ನೊಂದು 5 ನಿಮಿಷ ಅಂತ. 5 ನಿಮಿಷ ಅಲ್ಲ, ಅವ್ನು 1 ಸೆಕೆಂಡು ನಿಂದ್ರಂಗಿಲ್ಲ. ಯಾಕೋ ಇಷ್ಟೊತ್ತಿಗೆಲ್ಲ ಹೋಗಿರ್ತಿದ್ದ, ಯಾಕೋ ಅವನು ಲೇಟಾಗಿ ಎದ್ದಾನ ಅನ್ನಿಸ್ತತಿ, ಅದಕ್ಕೆ ಲೇಟಾಗಿ ಬಂದಾನ. ಯಾವಾಗ ನೋಡಿದ್ರು ಲೇಟ್ ಆಗಿರ್ತೈತಿ, ಇವತ್ತಾದ್ರೂ ಬೇಗ ಮಾಡ್ಬೇಕಲ್ವಾ. ಅಮ್ಮ, ನನ್ನ ಟೈಮ್ ಆಯಿತು, ನಾನು ಆಫೀಸ್ಗೆ ಹೋಗ್ಬಿಡ್ತೀನಿ. ಬಂದೇನ ತಡಿ, ಇನ್ನೊಂದು 5 ನಿಮಿಷ ತಡಿ, ಟಿಫನ್ ಆಗ್ಬಿಡ್ತೈತಿ. ಅಯ್ಯೋ ಏನಮ್ಮ, ಯಾವಾಗ ನೋಡಿದ್ರು ನಾನು ಹೋಗೋ ಟೈಮಿಗೆ ಆಗ್ತಿದ್ರಿ. ಇವತ್ತು ನೋಡಿದ್ರೆ ನಾನೇ ಲೇಟಾಗಿದ್ದೀನಿ, ಎಚ್ಚರನಾಗಿಲ್ಲ. ಅದು ನೋಡಿದ್ರೆ ಇವತ್ತು ಆಗಿಲ್ಲ. ಹೋಗ್ಲಿ ಬಿಡು, ಒಂದಿನ ಹೊರಗೆ ಮಾಡಿದರೆ ಏನಾಗಂಗಿಲ್ಲ. ಎಲ್ಲರಿಗೂ ನಾನೇ ಕರೆಕ್ಟ್ ಟೈಮಿಗೆ ಬರ್ಬೇಕು ಅಂತ ನಂತದ್ರಾಗ ನಾನೇ ಹಂಗೆ ಮಾಡಿದರೆ ಕರೆಕ್ಟ್ ಟೈಮಿಗೆ ಅಂಥ ಟೈಮಿಗೆ ಹೋಗ್ಲಿಲ್ಲ ಅಂದ್ರೆ ಹೆಂಗೆ ಆಕತಿ. ಇವತ್ತು ಅದಲ್ಲದೆ ಒಂದು ಮೀಟಿಂಗ್ ಐತಿ, ನಾನು ಹೋಗ್ಬಿಡ್ತೀನಿ. ಹಂಗಲ್ಲಪ್ಪ, ಒಂದು 5 ನಿಮಿಷ ಹಾಗೆ ಬಿಡ್ತೈತಿ. ನೋಮ್ಮ, ಇಲ್ಲ, ನಾನು ಎಲ್ಲರಿಗೂ ಬಾಸ್ ಆಗಿರೋ ನಾನೇ ಈ ಥರ ಮಾಡಿದರೆ ಮುಂದೆ ಅವ್ರಿಗೂ ಇದಾಗುತ್ತೆ. ಬಾಸೇ ಲೇಟ್ ಆಗಿಬಿಡ್ತಾರೆ ಬಿಡು, ನಾವು ಮಾಡಿದ್ರಾಗ ಏನೈತಿ ನನಗೆ ಆಕತಿ. ಅದಕ್ಕೆ ನಾನು ಅಂಥ ಚಾನ್ಸ್ ಯಾರಿಗೂ ಕೊಡೋಂಗಿಲ್ಲ. ಒಟ್ಟು ನನ್ನಿಂದ ಏನೂ ತಪ್ಪು ಆಗಬಾರ್ದು, ಹಂಗೆ ನನ್ನ ಪಾಲಿಸಿ ಇರೋದೇ ಹಂಗೆ. ಏನಾಗಲ್ಲ ಬಿಡು, ಹೊರಗೆ ಟಿಫನ್ ಮಾಡ್ತೀನಿ ಇವತ್ತು. ಅಲ್ಲ, ಟೀ ಆದರೂ ಕುಡ್ದೋಗು. ಇಲ್ಲಮ್ಮ, ಬೇಡ. ಇವ್ರು ನೋಡಿದ್ರೆ ಆನ್ ದ ಟೈಮ್ ಎಲ್ಲ ಕರೆಕ್ಟ್ ಆಗಬೇಕು. ನನಗೆ ಎಲ್ಲ ಎದ್ದು ಮಾಡೋದಾಗಿದ್ರೆ ಎಲ್ಲ ನಾನು ಮಾಡಿಬಿಡ್ತಿದ್ದೆ. ಆದರೆ ಏನು ಮಾಡಬೇಕು, ನನಗೆ ಕಾಲೊಂದು ಅಷ್ಟು ಚೆನ್ನಾಗಿಲ್ಲ. ಅವಾಗ ನಂಗೆ ಕೆಲಸ ಮಾಡೋಕ್ಕೆ ಹೋಗಂಗಿಲ್ಲ. ಇವರು ಕೆಲಸದಲ್ಲಿ ಮಾಡ್ತಂದ್ರೆ ಅವರಾದ್ರೂ ಪಾಪ ಈಗ ಬರೋದೇ ಬೆಳಗ್ಗೆ ನಾನು ಹೇಳ್ತಾವಂತಂದು 6 ಗಂಟೆಗೆ ಬರ್ತಾರೆ. ಅಷ್ಟು ಅದಕ್ಕಿಂತ ಬೇಗ ಕೆಲಸದವ್ರು ಎಲ್ಲಿ ಬರ್ತಾರೆ? 6 ಗಂಟೆಗೆ ಬಂದು ಎಲ್ಲ ಕಸ ಹೊಡೆದು ಪಾತ್ರೆ ಎಲ್ಲ ತೊಳೆದು ಮತ್ತು ರೆಡಿ ಮಾಡೋದಕ್ಕೆ ಇಷ್ಟೊತ್ತಾಗಬೇಕು. ಅವ್ರಿಗೂ ಏನೋ ಅನ್ನೋಕ್ಕಾಗಂಗಿಲ್ಲ. ನನ್ನ ಮಗನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಬರ್ತೈತಿ, ಇವನ್ನೆಲ್ಲ ಕರೆಕ್ಟ್ ಇರಬೇಕು ಅಂತಾನೆ. ಇವನ್ನ ಮದುವೆ ಆಗೋ ಹುಡುಗಿ ಇನ್ನೂ ಹೆಂಗಿರ್ಬೇಕು ಅಂತನೋ ಏನೋ ಅದು ಇವ್ರಿಗೆ ಗೊತ್ತು. ಮತ್ತೆ ಯಾಕೆ ಬಂದೆಪ್ಪ? ಯಾವ್ದಾರು ಫೈಲ್ ಬಿಟ್ಟು ಹೋಗೇನು? ಫೈಲ್ ಅಲ್ಲಮ್ಮ, ನಾನು ದಿನ ನಿನ್ನ ಬೆಳಗ್ಗೆ ಆಶೀರ್ವಾದ ತೊಗೊಂಡೇ ಹೋಗೋದು. ಹಾಗೆ ಹೋಗ್ಕನ ನನ್ನ ಕೆಲ್ಸಕ್ಕೆ. ಬೇಕಾದ್ರೆ ಟಿಫನ್ ಮಾಡದೇ ಇರೋ ಹೋಗ್ಕೊನಿ, ಟೀ ಕುಡ್ದೇ ಇಲ್ದಂಗೆ ಹೋಗ್ಕೊನಿ. ಅದು ನಿನ್ನ ಆಶೀರ್ವಾದ ತೊಗೊಂಡ್ದಂಗೆ ಹೆಂಗೆ ಹೋಗ್ಕೊನಿ ಹೇಳಿ ನಾನು? ಸರಿ, ಆಶೀರ್ವಾದ ಮಾಡಮ್ಮ. ಒಳ್ಳೇದಾಗ್ಲಪ್ಪ, ಆದಷ್ಟು ಬೇಗ ಒಂದು ಹುಡುಗಿ ನೋಡಿ ಮದುವೆ ಆಗಂಗಾಗಲಿ. ಅದು ಏನಂತಂದು ಆಶೀರ್ವಾದ ಮಾಡ್ತೀಯಮ್ಮ? ಬಿಸ್ನೆಸ್ಸಲ್ಲಿ ಏನಾದರೂ ಒಳ್ಳೇದಾಗಲಿ, ಇಂಪ್ರೂವ್ ಮಾಡ್ಕೊಂಡು ಹೋಗಲಿ, ನನ್ನ ಮಗ ಹೆಸರು ಮಾಡಲಿ ಅಂತಂದು ಆಶೀರ್ವಾದ ಮಾಡೋಬಿಟ್ಟು ಮದುವೆ ಆಗಬೇಕಂತೆ. ಮದುವೆ ನಿನಗೆ ಗೊತ್ತು ತಾನೇ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಂದು. ಏನಮ್ಮ, ಎಷ್ಟು ಸಾರಿ ಹೇಳಿದ್ರು ಮತ್ತು ಅದೇ ಥರ ಮಾಡ್ತೀನಿ ನೀನು. ಸರಿ, ಹೋಗ್ಲಿ ಬಿಡು, ನಿನ್ನ ಜೊತೆ ಜಗಳ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ನಾನು ಹೋಗ್ಬಿಡ್ತೇನೆ ಆಫೀಸ್ಗೆ. ಕರೆಕ್ಟ್ ಟೈಮ್ಗೆ ಮಾತ್ರೆ ಊಟ ಎಲ್ಲ ಸರಿಯಾಗಿ ಮಾಡು. ನಾನು ಕಾಲ್ ಮಾಡ್ತಿರ್ತೇನೆ ಮಧ್ಯಾಹ್ನ. ಮದುವೆಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಹೆಂಗಾಗತ್ತಪ್ಪ? ನಿನಗಂತರೂ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನಾನಾದರೂ ಹೆಂಗೆ ಸುಮ್ಮನಿರೋಕ್ಕಾಗತ್ತಿ? ನನ್ನ ಕರ್ತವ್ಯ ನಾನು ಮಾಡಲೇಬೇಕಲ್ಲಪ್ಪ. ಆದಷ್ಟು ಬೇಗ ಯಾವ್ದಾರ ಹುಡುಗಿನ ನೋಡಿ ಈ ಮನೆ ಸಸಿಯಾಗಿ ಮಾಡ್ಕೋಬೇಕು. ಎಷ್ಟು ಅಂತ ನಾನಾದರೂ ಇನ್ನೆಷ್ಟು ದಿನ ಇರ್ತೀನಿ? ನಿನಗೂ ಒಬ್ರು ಯಾರಾದರೂ ಜೊತೆ ಅಂತ ಬೇಕಲ್ಲ. ಹಾಯ್ ಫ್ರೆಂಡ್ಸ್, ಇವ್ರು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗೆ ನಾನು ಮಾಡ್ತಿದ್ದೀನಲ್ಲ, ಇದು ಎಲ್ಲ ಅದೇ ಕಥೆಯಲ್ಲಿ ಬರೋದು. ಆದರೆ ಅವ್ರಿಗೂ ಅಷ್ಟು ಏನು ಸಂಬಂಧ ಇಲ್ಲ. ಇದು ಒಂಥರ ಸಪ್ರೇಟ್ ಫ್ಯಾಮಿಲಿ. ಈ ಕತೆ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಬೇರೆ ಕತೆ ಅಂತಲ್ಲ, ಅದೇ ಎಲ್ಲ ಅದರಲ್ಲಿನೇ ಸ್ವಲ್ಪ ಇದು ಸಪ್ರೇಟ್ ಫ್ಯಾಮಿಲಿ ಅಂತ ಅಷ್ಟೇ. ನನ್ನ ಹೆಸರು ಶಾರದಾ ಅಂತ. ನನಗೆ ಗಂಡ ಇಲ್ಲ. ಅಂದರೆ ಸ್ವಲ್ಪ ನನ್ನ ಮಗ ಚಿಕ್ಕವನಿದ್ದಾಗ ಅಲ್ಲ ತೀರ್ಕೊಂಡ್ಬಿಟ್ರು. ನನ್ನ ಮಗನ ನಾನೇ ಕಷ್ಟಪಟ್ಟು ಆವಾಗಿಂದ ಎಲ್ಲ ಬೆಳೆದು ದೊಡ್ಡವನು ಮಾಡಿದ್ದೀನಿ. ಈಗ ಅವನ್ನೆಲ್ಲ ಬೆಳೆದು ಅವನೇ ಓನ್ ಕಂಪ್ನಿ ನಡೆಸ್ತಿದ್ದಾನೆ. ನನ್ನ ಮಗನ ಹೆಸರು ಕೃಷ್ಣ ಅಂತ. ಅವ್ನು ನೋಡಿದ್ರೆ ಈಗ ಮದುವೆ ಆಗೋ ಅಂತಂದ್ರೆ ಮದುವೆ ಆಗೋಕ್ಕೆ ಇದು ಮಾಡೋಂಗಿಲ್ಲ. ಅವನಿಗೆ ಸ್ವಲ್ಪ ಹುಡುಗಿರಂದರೆ ಆಗಂಗಿಲ್ಲ. ಅವ್ರ ಅಮ್ಮನ ಬಿಟ್ಟು ಇನ್ಯಾವ ಹುಡುಗಿಯರನ್ನ ಸತ್ಗೂ ಅವನು ಮಾತಾಡ್ಸೋಂಗಿಲ್ಲ. ಆ ಥರ ಕತೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಮುಂದೆ ಸ್ಟೋರಿ ಹೇಗೆ ಓಡುತ್ತೆ ಏನು ಅಂತ. ಮಿಸ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ಹುಡುಗಿ ನೋಡಿದ್ರೆ ಇನ್ನೂ ಬರಲಿಲ್ಲ. ಇವ್ರು ನೋಡಿದ್ರೆ ಅವ್ರು ಬರೋವರೆಗೂ ಟೀ ಮಾಡಬೇಡ, ಎಲ್ಲರೂ ಒಟ್ಟಿಗೆ ಕುಡಿಯೋನು ಅಂತಾರೆ. ಬರೇ ದಿನ ಇದೇ ಆಯ್ತು ನಂದು. ಇನ್ನೂ ಬರಲಿಲ್ಲ ನನ್ನ ಮಗಳು? ಎಲ್ಲಿ ಬರ್ತಾಳ ಅಕ್ಕಿವನು? ಎಲ್ಲ ಗುಡಿಗಳು ಮುಗಿಬೇಕಲ್ಲ. ಏನು ಒಂದು ಗುಡಿಗೆ ಯಾವಾಗ ಬರ್ತಾಳೆ ಅಕ್ಕಿ? ಅಯ್ಯಯ್ಯ, ಅಕ್ಕೇನು ಊರು ಅಡ್ಡಾಡಕ್ಕೆ ಬರೋಣ ಮಾಡ್ತೀನಿ ನೋಡಿ. ನೀನಂತರೂ ಗುಡಿಗೆ ಹೋಗಿ ಬರ್ತಾಳೆ ಬಿಡು, ಏನಾಯ್ತು?
ಹೋಗಿ ಬರ್ತಾಳೆ ಆಕಿ, ಹೋಗಿ ಬರಲಿ. ಆಕಿ ಏನು ಉಪವಾಸ ಇದ್ದಿದ್ದು ರೂಢ ಐತಿ. ನಾವು ಮನೆಯೆಲ್ಲ ಕೆಲಸ ಮಾಡ್ಕೊಂತ ಈಗ ಆಕಿ ಬರೋರ್ಗು ಟೀ ಕುಡಿಯಂಗಿಲ್ಲ, ಏನು ಮಾಡಂಗಿಲ್ಲ. ನಿಮ್ದು ಒಳ್ಳೆಯ ರೂಲ್ಸ್ ನಿಮ್ಮದು. ಅಯ್ಯ, ಅರ್ಧ ಗಂಟೆ ಒಂದು ತಾಸು ಲೇಟ್ ಹಚ್ಚಿ ಹಾಕಿದ್ರೆ ಏನಾಗಲ್ಲ ತಗ. ಬಂದ್ಲು ನನ್ನ ಮಗಳು, ಹಂಗೆ ಕೂಗ್ಯಾಡ್ತೀನಿ ನೀನಂತರು. ಎಷ್ಟೊತ್ತು ಮಾಡ್ತೀಯ? ಬೇಗ ಬರಕ್ಕೆ ಬರಂಗಿಲ್ಲ ನಿನಗೆ ಗೊತ್ತೈತಿ. ನಿಮ್ಮಪ್ಪ ನೀ ಬರೋವರೆಗೂ ಟೀನೂ ಕುಡಿಯಂಗಿಲ್ಲ, ಏನೂ ಮಾಡಂಗಿಲ್ಲ ಅಂತಂದು ಮತ್ತೆ ಲೇಟ್ ಮಾಡ್ತೀನಿ ನೋಡು. ದಿನ ಹೇಳೇ ಸಾಕಾಕತಿ. ಅಯ್ಯ ಮಮ್ಮಿ, ಮತ್ತೆ ಎಲ್ಲ ಗುಡಿಗೆ ಹೋಗಿ ಬರ್ಬೇಕಲ್ಲ, ಅಲ್ಲೇ ಹತ್ತತ್ರ ಅದಾವು. ಮತ್ತು ಒಂದು ಗುಡಿಗೆ ಹೋಗಿ ಒಂದು ಗುಡಿಗೆ ಹೋಗೋದು ಬಿಡ್ಲ? ಮತ್ತು ಆ ದೇವ್ರು ಸಿಟ್ಟಾದ್ರೆ ಅದಕ್ಕೆ ಎಲ್ಲ ಗುಡಿಗೆ ಹೋಗಿ ಬರ್ತೇನೆ ನಾನು. ಸಾಕಿಂತ ಮಾತು ಏನು ಕಮ್ಮಿ ಇಲ್ಲ. ಹೌದು, ಒಂದು ಕವರ್ನಾಗ ಬಾಳೆಹಣ್ಣು ಕಾಯಿ ಏನೇನೋ ಒಯ್ದಿದ್ದೆಲ್ಲ, ಎಲ್ಲ ಪ್ರಸಾದ ಏನೋ ತಂದಿಲ್ಲ, ಬರೀ ಕೈಲಿ ಬಂದು. ಅಯ್ಯೋ, ಅದೇನು ಗೊತ್ತಾ ಮಮ್ಮಿ, ಅಲ್ಲಿ ಹೋಗಿದ್ನಲ್ಲ, ಪಾಪ ಯಾರೋ ವಯಸ್ಸಾದವರು ಇದ್ರ, ಪಾಪ ಊಟನ ಮಾಡಿದ್ದಿಲ್ಲ ಅಂತ, ಒಂದು 2-3 ದಿನ ಆಗಿತ್ತಂತೆ. ಅದಕ್ಕೆ ಅವ್ರಿಗೆ 2 ಬಾಳೆಹಣ್ಣು ಕೊಟ್ಟಲೆ. ಆಮೇಲೆ ಸ್ವಲ್ಪ ಮುಂದೆ ಬರೋತ್ತಿಗೆ ಅಲ್ಲಿ ಹುಡುಗರು ಆಟ ಆಡಕತ್ತದ, ಅಕ್ಕ ನಮಗೆ ಪ್ರಸಾದ ಕೊಡು ಅಂತಂದ್ರೆ, ಅಲ್ಲಿ ಮತ್ತೆ ಕಾಯಿ ಹೊಡೆದಿತ್ತಲ್ಲ, ಅದಕ್ಕೆ ಕೊಬ್ಬರಿನ ಸ್ವಲ್ಪ ಒಂದು ಕಲ್ ತಗೊಂಡು ಜಜ್ಜಿ ಅಲ್ಲಿರೋ ಒಂದು 4-5 ಹುಡುಗರು ಆಟ ಆಡಕತ್ತಾರೆ, ಅವ್ರಿಗೆಲ್ಲ ಕೊಟ್ಟನೆ. ಆಮೇಲೆ ಮತ್ತೆ 2 ಬಾಳೆಹಣ್ಣಿದ್ವ, ಅಲ್ಲಿ ಬರೋಬೇಕಾರೆ 2 ಆಕಳು ಬಂದ್ವ, ಇದ್ರಿಗೆ ಆಕಳಿಗೆ ಕೊಟ್ಟೆ. ಎಲ್ಲ ಅಲ್ಲೇ ಖಾಲಿ ಆಗ್ಬಿಟ್ಟು, ಇಲ್ಲಿಗೆ ತರದ ಮರ್ತೋಗ್ಬಿಟ್ಟೆ. ಆಮೇಲೆ ಒಂದು ಬಾಳೆಹಣ್ಣು ಅದು ಉಳಿಸ್ಕೊಂಬರ್ಬೇಕಾ, ಎಲ್ಲರಿಗೂ ಪ್ರಸಾದ ಅಂತ ಕೊಡ್ತಿ, ನಮಗೆ ಬಿಟ್ಬಿಡ್ತಿ ಎಲ್ಲ ಮನೆಯವ್ರಿಗೆ. ಒಂದು ಬಾಳೆಹಣ್ಣು ಅದು ಉಳಿಸ್ಕೊಂಬರ್ಬೇಕಾ, ಎಲ್ಲ ಹೋಗಲಿ. ಕೊಬ್ಬರಿ ಬಟ್ಲು ಬೇಡ, ಹೋಗಲಿ. ಒಂದಿಷ್ಟು ಕೊಬ್ಬರಿ ಆದ್ರೆ ತರ್ಬೇಕು, ಅದ್ರಾಗ 3 ತಿನ್ನಕ್ಕೆ ಬರ್ತಿತ್ತಲ್ಲ. ಅಯ್ಯೋ ಮಮ್ಮಿ, ಮರ್ತೋಗ್ಬಿಟ್ಟೆ ನಾನು. ಅಲ್ಲಿ ಎಲ್ಲರಿಗೂ ಕೊಟ್ಬಿಟ್ನೆ, ಇಲ್ಲಿಗೆ ತರೋದ ಮರ್ತೋಗ್ಬಿಟ್ಟೆ. ನಾಳೆ ಹೋಗ್ಕನಲ್ಲ, ನಾಳೆ ಇರ್ತಂತಾಗ. ಸರಿ ಬಾರವ, ನನಗೆ ಹೊಟ್ಟೆ ಗೊರ್ರು ಅನ್ನಕತ್ತೈತಿ. ಟೀ ಕುಡಿಲ್ದಂಗೆ ಟೀ ಮಾಡ್ತಾನೆ ಬಾ. ನಿಮ್ಮ ಅಪ್ಪನೂ ಕುಡ್ದಲ್ಲ ಅವಳು, ನನ್ನ ಮಗಳು ಬರೋವರೆಗೂ ನಾನು ಟೀ ಕುಡಿಯಂಗಿಲ್ಲ ಅಂತಂದು ನಿಂತ್ಕೊಂಡಾರ. ಅವರು ಕೆಲ್ಸಕ್ಕೆ ಹೋಗ್ಬೇಕು, ನೀನು ಬೇಗ ಬಂದ್ರೆ ಅವರು ಟೀ ಕುಡಿದು ಟಿಫನ್ ಮಾಡಿ ಹೋಗ್ತಾರ. ನಾನು ಟೀ ಇಡ್ತೇನೆ, ಬರ್ರಿ. ಅಪ್ಪಾಜಿ ಎಷ್ಟು ಸರಿ ಹೇಳೆ ನಾನು ಮತ್ತು ಗುಡಿಗೆಲ್ಲ ಹೋಗಿ ಬರೋತ್ತಿಗೆ ಟೈಮ್ ಆಗತ್ತಿ. ನೀವು ಟೀ ಕುಡೀರಿ, ನಾನೆಲ್ಲ ಬಂದು ಇನ್ನೊಂದು ಸರಿ ಮಾಡ್ಕೊಂಡು ಕುಡಿತೇನೆ ಅಂತಂದು ಹೇಳ್ತೇನೆ, ಮತ್ತು ನೀವು ಹಂಗೆ ಮಾಡ್ತೀರಿ. ಅಯ್ಯೋ ಇರ್ಲಿ ಬಿಡಮ್ಮ, ಏನಾಯ್ತು, ನೀ ಚಿಕ್ಕ ವಯಸ್ಸಿಂದ ನನಗೆ ಅದೇ ರೂಢಿ ಆಗ್ಬಿಟ್ಟತ್ತ. ನಿನ್ನ ಬಿಟ್ಟು ಟೀನ ಕುಡಿಯೋಂಗಾಗಂಗಿಲ್ಲ. ಏನಾಗಲ್ಲ ಬಿಡು. ಇಪ್ಪಟ್ಟು ನಾಳೆಯಿಂದ ಇನ್ನೂ ಸ್ವಲ್ಪ ಬೇಗ ಇರತ್ತೇನೆ. 5 ಗಂಟೆಗೆ ಎದ್ಬಿಡ್ತೇನೆ. ಈಗ 5:30-6 ಗಂಟೆಗೆ ಇರತ್ತಿದ್ನೆ, 4:30-5 ಗಂಟೆಗೆ ಎದ್ಬಿಡ್ತೇನೆ. ಹಂಗಾದ್ರೆ ಗುಡಿಗೆಲ್ಲ ಹೋಗಿ ಬರೋತ್ತಿಗೆ ನಿಮಗೆ ಮತ್ತೆ ಟೀ ಕುಡಿಯೋಕ್ಕೂ ಟೈಮ್ ಆಗಂಗಿಲ್ಲ. ನಾನು ಬರೋತ್ತಿಗೆ ನೀವು ಕರೆಕ್ಟಾಗಿ ಅವಾಗ ಎದ್ದು ಮುಖ ತೊಗೊಂಡಿರ್ತಾರೆ, ನೀವು ಎದ್ದೋದಕ್ಕೂ ನಾನು ಬರೋದಕ್ಕೂ ಟೀ ಮಾಡಿದ್ರೆ ಕರೆಕ್ಟ್ ಆಕತಿ. ಇಲ್ಲಾಂದ್ರೆ ಪಾಪ ಸುಮ್ಮನೆ ನೀವು ಸ್ವಲ್ಪ ಹೊತ್ತಾಗಿ ಎದ್ರೂ ನಾನು ಬರೋವರು ಕಾಯ್ಬೇಕಾಕತಿ. ರೀ ಬರ್ರಿ, ಜಾಸ್ತಿ ಸಾಕತ್ತೆ. ನೀನು ಮತ್ತೆ ಅಲ್ಲೇ ಕುಂತಿರಲ್ಲ ತಂದೆ ಮಗಳು ಮಾತಾಡ್ಕೊಂತ. ಹೊಟ್ಟಿ ಉರಿ ನಿನಗೆ ಅಲ್ಲ, ನಾನು ಅಪ್ಪಾಜಿ ಆರಾಮ ಮಾತಾಡ್ಕೊಂತ ಕುಂದಿರ್ತಾವಲ್ಲ. ಹೊಟ್ಟೆ ಉರಿ ಬಂದ್ರು ನೋಡಿ ಇಬ್ರಿಗೂ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವೆಂಕಟೇಶ್ ಅಂತ. ಈಗ ಇದ್ಲಲ್ಲ ಅವಳು ನನ್ನ ಹೆಂಡತಿ ಸೌಭಾಗ್ಯ ಅಂತಂದ. ಇವಳು ನನ್ನ ಮಗಳು, ಒಬ್ಬಳು ಮಗಳು ರಾಧಾ ಅಂತ. ನಾವು ಒಂದು ಚಿಕ್ಕ ಹಳ್ಳಿಲಿ ಇರ್ತೀವಿ. ಮುಂದೆ ಕಥೆಯಲ್ಲಿ ಏನಾಗುತ್ತೆ ಅಂತ ನೀವೇ ತಪ್ಪದೆ ಮಿಸ್ ಮಾಡದೆ ನೋಡಿ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.